ಬಾಗಲಕೋಟೆಗೆ ಬೆಂಕಿ ಇಡಲೇಬೇಕು ಎಂದು ಬಿಜೆಪಿ ಮತ್ತು ಪರಿವಾರ ತೀರ್ಮಾನಿಸಿದಂತಿದೆ. ಶಿವಾಜಿ ಜಯಂತಿ ಮೆರವಣಿಗೆಯ ಮೇಲೆ ಪಂಕಾ ಮಸೀದಿಯಿಂದ ಕಲ್ಲೆಸೆಯಲಾಗಿದೆ ಎಂಬ ಆರೋಪದ ಬಳಿಕ ಕೋಮು ಸಂಘರ್ಷಕ್ಕೆ ಸರಣಿ ಪ್ರಚೋದನೆಗಳನ್ನು ನೀಡಲಾಗುತ್ತಿದೆ. ಫೆಬ್ರವರಿ 26 ಗುರುವಾರದಂದು ಡಿಸಿ ಕಚೇರಿಯ ಮುಂದೆ ಅತ್ಯಂತ ಪ್ರಚೋದನಾತ್ಮಕವಾಗಿ ಭಾಷಣ ಮಾಡಲಾಗಿದೆ. ಹಿಂದೂ ಜಾಗರಣ ವೇದಿಕೆ ಆಯೋಜಿಸಿದ ಈ ಧರಣಿ ಕಾರ್ಯಕ್ರಮದಲ್ಲಿ ರಾಜ್ಯ ಸಹ ಸಂಚಾಲಕ ಶ್ರೀಕಾಂತ್ ಹೊಸಕೇರಿ ಎಂಬುವ ಮಸೀದಿಯ ಒಳಗೆ ಚಪ್ಪಲಿ ಮತ್ತು ಕಲ್ಲುಗಳನ್ನು ತೂರುವ ಮಾತನಾಡಿದ್ದಾರೆ. ಡಿಸಿ ಸಂಗಪ್ಪ ಅವರಿಗೂ ಗೌರವ ಕೊಡದೆ ಡಿಸಿ ಕಚೇರಿಯ ಮುಂದೆಯೇ ಅತ್ಯಂತ ಪ್ರಚೋದನಕಾರಿಯಾಗಿ ಭಾಷಣಗಳನ್ನು ಮಾಡಲಾಗಿದೆ. ಆ ಪಂಕಾ ಮಸೀದಿಯ ಅಧ್ಯಕ್ಷನಿಂದ ಹಿಡಿದು ಎಲ್ಲಾ ಸದಸ್ಯರನ್ನ ಮೇಲೆ ಕೇಸ್ ಹಾಕಿ ಬಂಧನ ಮಾಡಲಿಲ್ಲ ಅಂದ್ರೆ ಅದೇ ಪಂಕಾ ಮಸೀದಿ ಒಳಗಡೆ ಕಲ್ಲು ಹೋಗ್ಬೇಕು, ಚಪ್ಪಲಿ ಹೋಗ್ಬೇಕು. ಯಾಕಂದ್ರೆ ಆಡಳಿತ ನಡೆಸುವಂತ ಅಧಿಕಾರಿಗಳಿಗೆ 15 ದಿನ ಸಮಯ ಕೊಟ್ಟಿದ್ದೀವಿ. ಅದೇ ರಸ್ತೆಗೆ ಬರ್ತೀವಿ, ಮತ್ತೆ ಅದೇ ರಸ್ತೆಗೆ ಬರ್ತೀವಿ, ಅದೇ ರಸ್ತೆಯಲ್ಲಿ ಶಿವಾಜಿ ಜಯಂತಿ ಮಾಡ್ತೀವಿ, ಮತ್ತೆ ಶಿವಾಜಿ ಜಯಂತಿ ಮಾಡ್ತೀವಿ. ಅದೇ ರಸ್ತೆಗೆ ನಮ್ಮ ಪ್ರತಿಭಟನೆ ರ್ಯಾಲಿ ಬರುತ್ತೆ. ಯಾವಾಗ? 15 ದಿನದ ನಂತರ ಬರುತ್ತೆ. 15 ದಿನ ಮಾತ್ರ SP ನಿನಗೆ ಗಡುವು, 15 ದಿನ ಮಾತ್ರ ನಿನಗೆ DC ಗಡುವು. 15 ದಿನದ ನಂತರ ಇವತ್ತೇನು ನಿಮ್ಮ ರಕ್ಷಣೆ ಕೋಟೆ ಕಟ್ಟಿದರು ಅದನ್ನೆಲ್ಲ ಮೀರಿ ಬರುತ್ತೆ. ಜಿಲ್ಲೆ ಎಲ್ಲಾ ಕಾರ್ಯಕರ್ತರು ನೋಟಿಸ್ ಕೊಟ್ಟಿರಬಹುದು, ಎಲ್ಲಾ ಸ್ಟೇಷನ್ ನಲ್ಲಿ ಶಾಂತಿ ಸಭೆ ಮಾಡಿರಬಹುದು. ಈಗ ಕೇವಲ ಬಂದಿದ್ದು 3000 ಪೊಲೀಸರು ಮಾತ್ರ. ಇದನ್ನ ಮೀರಿ ಹಿಂದೂ ಸಮಾಜ ತಾಲೂಕಿನಿಂದ ಬರ್ತಾರೆ. ಅವತ್ತು ನಿಮ್ಮ ಯಾವ ಬ್ಯಾರಿಕೇಡ್ ಕೂಡ ಇರಲ್ಲ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಉಪವಾಸದ ದಿನಗಳಲ್ಲಿ ಮಸೀದಿಯಲ್ಲಿ ರಾತ್ರಿ 10 ಗಂಟೆಯವರೆಗೆ ಪ್ರಾರ್ಥನೆ ಇತ್ಯಾದಿಗಳು ಇರುತ್ತದೆ. ಅದೇ ಸಮಯದಲ್ಲಿ ಶಿವಾಜಿ ಮೆರವಣಿಗೆಯನ್ನು ಮಸೀದಿಯ ಮುಂದೆ ನಿಲ್ಲಿಸಿ ಉದ್ದೇಶಪೂರ್ವಕವಾಗಿ ಡಿಜೆ ಬಾರಿಸಿ ಪ್ರಚೋದಿಸಲಾಗಿರುವುದನ್ನು ಮರೆಮಾಚಿ ಇದೀಗ ಮಸೀದಿಯನ್ನೇ ಟಾರ್ಗೆಟ್ ಮಾಡಲಾಗುತ್ತಿದೆ. ಶಿವಾಜಿ ಮೆರವಣಿಗೆಯನ್ನು ಮಸೀದಿಯ ಮುಂದೆ ಉದ್ದೇಶಪೂರ್ವಕವಾಗಿ ನಿಲ್ಲಿಸಿ ಡಿಜೆ ಬಾರಿಸುವ ಅಗತ್ಯ ಏನಿದೆ ಎಂಬ ಪ್ರಶ್ನೆಗೆ ಇವರ್ಯಾರೂ ಉತ್ತರ ಕೊಡ್ತಿಲ್ಲ. ಕಲ್ಲೆಸೆತಕ್ಕೆ ಕಾರಣರಾದವರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಮುಸ್ಲಿಂ ಸಮುದಾಯ ಈ ಘಟನೆಯನ್ನು ಪ್ರಬಲವಾಗಿ ಖಂಡಿಸಿದೆ. ಮಸೀದಿ ಆಡಳಿತದಿಂದ ಹಿಡಿದು ಮುಸ್ಲಿಂ ಸಮುದಾಯದ ನಾಯಕರವರೆಗೆ ಎಲ್ಲರೂ ಖಂಡಿಸಿದ್ದಾರೆ. ಆದರೆ ಮಸೀದಿಯ ಮುಂದೆ ಉದ್ದೇಶಪೂರ್ವಕವಾಗಿ ಡಿಜೆ ಬಾರಿಸಿದ್ದನ್ನ ಹಿಂದೂ ಸಮುದಾಯದ ಯಾರೂ ಖಂಡಿಸುತ್ತಿಲ್ಲ. ಅದರ ಬದಲು ಮಸೀದಿಯನ್ನೇ ಟಾರ್ಗೆಟ್ ಮಾಡಿ ಭಾಷಣ ಮಾಡಲಾಗುತ್ತಿದೆ. ಘಟನೆಯ ಬಳಿಕ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಅಂಗಡಿಗಳು ಮತ್ತು ತಳ್ಳುಗಾಡಿಗಳಿಗೆ ಬೆಂಕಿ ಇಡಲಾಗಿದೆ. ಬೆಂಕಿ ಇಟ್ಟವರನ್ನ ಬಂಧಿಸಲು ಹೋದ ಪೊಲೀಸರನ್ನ ತಡೆಯಲಾಗಿದೆ. ಆರೋಪಿಗಳನ್ನ ಪೊಲೀಸ್ ಜೀಪಿನಿಂದ ಬಿಡಿಸಿಕೊಂಡು ಹೋಗಲಾಗಿದೆ. ಆದರೆ ಈ ಯಾವುದರ ಬಗ್ಗೆಯೂ ಶಿವಾಜಿ ಮೆರವಣಿಗೆಗೆ ಆಯೋಜಿಸಿದವರಾಗಲಿ ಬಿಜೆಪಿ ನಾಯಕರಾಗಲಿ ಪ್ರಶ್ನಿಸುತ್ತಿಲ್ಲ. ಈಗ ಮುಸ್ಲಿಂ ಸಮುದಾಯಕ್ಕೆ ಬೆದರಿಕೆಯನ್ನು ಹಾಕಲಾಗ್ತಿದೆ. ಮುಂದಿನ 15 ದಿನಗಳೊಳಗೆ ಮತ್ತೊಂದು ಶಿವಾಜಿ ಮೆರವಣಿಗೆಯನ್ನು ನಡೆಸುತ್ತೇವೆ ಎಂಬ ಸವಾಲನ್ನು ವೇದಿಕೆಯಿಂದ ಹಾಕಲಾಗಿದೆ. ಮಸೀದಿಯನ್ನೇ ಗುರಿ ಮಾಡಿ ಮೆರವಣಿಗೆ ಮಾಡುತ್ತೇವೆ ಎಂಬ ರೀತಿಯಲ್ಲಿ ಬೆದರಿಕೆಯನ್ನು ಹಾಕಲಾಗಿದೆ. ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಪ್ರಚೋದನಾತ್ಮಕವಾಗಿ ಭಾಷಣ ಮಾಡಿದವರ ವಿರುದ್ಧ ಕೇಸು ದಾಖಲಿಸಬೇಕು. ಗೃಹ ಸಚಿವ ಪರಮೇಶ್ವರ್ ಅವರು ಈ ಬಗ್ಗೆ ಸೂಚನೆ ನೀಡಬೇಕು. ಪ್ರಚೋದನಾತ್ಮಕವಾಗಿ ಭಾಷಣ ಮಾಡಿದವರು ಮತ್ತು ಮಸೀದಿಯ ಮುಂದೆ ಉದ್ದೇಶಪೂರ್ವಕವಾಗಿ ಮೆರವಣಿಗೆಯನ್ನು ನಿಲ್ಲಿಸಿ ಮಸೀದಿಯ ಪ್ರಾರ್ಥನೆಗೆ ಅಡ್ಡಿಯಾಗುವಂತೆ ಡಿಜೆ ಬಾರಿಸಿದವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.